ಸತ್ಯಾಗ್ರಹಕ್ಕೆ ರೈತ ಮಹಿಳೆಯರಿಗೆ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ. ಸಮಸ್ಯೆಗಳು ರೈತ ವಿರೋಧಿ ನೀತಿಗಳ ವಿರುದ್ಧ ಚಳವಳಿಯನ್ನ ನಾವು ಹಮ್ಮಿಕೊಂಡಿರುವಂತದ್ದು. ಇವತ್ತು ಏನಾಗಿದೆ ಅಂದ್ರೆ ತಾಲೂಕಿನಲ್ಲಿ ರೈತ ಬಗರುಕುಂ ಮಾಡಿದಂತ ಬಗರುಕುಂನ ಅರಣ್ಯ ಇಲಾಖೆಯವರು ಸ್ಟ್ರಂಚ್ ಹೊಡೆಯೋದ್ರ ಮೂಲಕ ರೈತರನ್ನು ಒಕ್ಕಲೆಬ್ಬಿಸುವಂತ ಕೆಲಸ ಈಗ 2 ವರ್ಷಗಳಿಂದ ಅತಿಯಾಗಿ ನಡೆದಿದೆ. ಅಂದ್ರೆ ದೀರ್ಘವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರ ಪರ ಇರ್ತೀವಿ ಅಂತ ಹೇಳುವಂತ ಈಗಿನ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಕಣ್ಬಿಟ್ಟು ನೋಡ್ತಾ ಇಲ್ಲ. ಯಾಕೆಂತಂದ್ರೆ ಕೇಳಿದಾಗ ಕಾನೂನು, ಕೋರ್ಟ್ ಕಾನೂನು ಹಾಗೆ ಹೀಗೆ ಅಂತಾರೆ. ಹಿಂದಿರ್ಲಿಲ್ವಾ ಕಾನೂನು? ಹಿಂದೂ ಇತ್ತು. ಸರ್ಕಾರ ಆಡಳಿತ ಏನ್ ನಡೆಸ್ತಾ ಇದ್ದಾರೆ ಅವ್ರ ಕೈಯಲ್ಲಿದೆ. ಇದನ್ನೆಲ್ಲ ನಮಗೆ ಸುಳ್ಳು ಹೇಳಿಕೆಗಳನ್ನ ಹೇಳೋದು ಬೇಡ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಇವತ್ತೇ ಅರಣ್ಯ ಇಲಾಖೆಯವರು ತೆರವುಗೊಳಿಸೋದನ್ನ ನಿಲ್ಲಿಸುವಂತ ಶಕ್ತಿ ಸರ್ಕಾರಕ್ಕಿದೆ. ಇವತ್ತು ರೈತ ಕೇಸ್ ಹಾಕ್ಸ್ಕೊಂಡು ಬೆಂಗಳೂರು ಕೋರ್ಟು, ಶಿವಮೊಗ್ಗ ಕೋರ್ಟು ಅಡ್ಡಾಡುವಂತ ಸಮಸ್ಯೆ ನಮ್ಮ ತಾಲೂಕಿನ ರೈತರಿಗೆ ಬಂದಿದೆ, ಈ ಜಿಲ್ಲೆಯ ರೈತರಿಗೆ ಬಂದಿದೆ. ಅದನ್ನ ತಕ್ಷಣ ನಿಲ್ಲಿಸಬೇಕು. ನಿಲ್ಲಿಸದೆ ಹೋದರೆ ರಸ್ತೆ ಬೀದಿಗಳಲ್ಲಿ ಹೋರಾಟವನ್ನ, ಉಗ್ರ ಹೋರಾಟವನ್ನ ನಾವು ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದೆ. ಹಾಗೇನೆ ವಿದ್ಯುತ್ ನೀತಿ ಹಿಂದೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 10 HP ರೈತರ ಪಂಪ್ ಸೆಟ್ಗಳಿಗೆ ಏನು ವಿದ್ಯುತ್ ಉಚಿತ ಅನ್ನುವಂತ ಒಂದು ಕಾಯ್ದೆಯನ್ನ ಜಾರಿ ಮಾಡಿದ್ರು. ಅದನ್ನ ಇವತ್ತು ಸುಳ್ಳು ಮಾಡುವಂತ ಕೆಲಸ ಇದೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾಕೆಂತಂದ್ರೆ ಅಕ್ರಮ ಸಕ್ರಮಣವನ್ನು ನಿಲ್ಲಿಸಿ ರೈತ ಬೋರ್ ಹೊಡಿಸಿದ್ರೆ ರೈತನ ಬೋರ್ವೆಲ್ಗಳೇ ಏನು ಖರ್ಚು ಬರುತ್ತೆ ವಿದ್ಯುತ್ತಿಂದು, ಕಂಬ ಇರ್ಬೋದು, ವೈರ್ ಇರ್ಬೋದು, ಇತ್ಯಾದಿ ಎಲ್ಲ ಮೆಟೀರಿಯಲ್ಗಳು, ಟ್ರಾನ್ಸ್ಫಾರ್ಮರ್ಗಳು ಪ್ರತಿಯೊಂದು ರೈತನೇ ಹಣ ಕಟ್ಟಿ ಬರ್ಸ್ಬೇಕು ಅನ್ನುವಂತ ಕಾನೂನನ್ನ ಏನ್ ಜಾರಿ ಮಾಡಿದ್ರು ಈ ರಾಜ್ಯದ ಒಬ್ಬ ಇಂಧನ ಸಚಿವರಾಗಿರ್ತಂತ KJ ಜಾರ್ಜ್ ಅವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಇದು ತಪ್ಪು. ಇದನ್ನ ನೀವು ಮುಂದುವರಿಸಬಾರದು. ರೈತನ ಹಿಂದಿನ ಒಂದು ಏನು ಕಾನೂನಿದೆ ಅದರ ಪ್ರಕಾರ ನೀವು ಅಕ್ರಮ ಸಕ್ರಮವನ್ನು ಕಟ್ಟಿಸ್ಕೊಂಡು ಇವತ್ತು ಪ್ರತಿಯೊಂದು ಸಲಕರಣೆಗಳನ್ನು ಸರ್ಕಾರನೇ ಬರೆಸಬೇಕು ಅನ್ನುವಂತ ಒಂದು ಸಂದೇಶವನ್ನ ನಾವು ಇಟ್ಕೊಂಡು ಇವತ್ತು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಚಾರದಲ್ಲಿ ನಮ್ಮ ಹಿಂದಿನ ಬೇರೆ ತರದ ಮಾತು ಏನಿಲ್ಲ. ಸರ್ಕಾರಕ್ಕೆ ಎಚ್ಚರಿಕೆಯ ಒಂದು ಸಂದೇಶವನ್ನ ನಾವು ಈ ಸಂದರ್ಭದಲ್ಲಿ ಕೊಡ್ತೀವಿ. 3 ದಿನಗಳ ಕಾಲ ಏನು ನಾವು ಮಾತು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ನಾವು ಕೆಲವಷ್ಟು ಜನ ನಾವು ಉಪವಾಸ ಕೂರ್ತೀವಿ. ಅದು 3 ದಿನಗಳ ಒಳಗಾಗಿ ಯಾರೋ ಅಧಿಕಾರಿಗಳು ಬರಲಿಲ್ಲ ಅಂದ್ರೆ, ನಮಗೆ ಏನಾರ ತೊಂದರೆ ಆದ್ರೆ ಈ ಸರ್ಕಾರ ಮತ್ತು ಆಡಳಿತ ಏನು ಅಧಿಕಾರಿಗಳಿದ್ದಾರೆ ಅವರೇ ಹೊಣೆ ಅನ್ನುವಂತ ಮಾತನ್ನ ಮಾಧ್ಯಮದ ಮೂಲಕ ಸರ್ಕಾರ ತಿಳಿಸ್ತಾ ಇದೆ. ಹಾಗೇನೆ ಇವತ್ತು ಸ್ವಾಮಿನಾಥನ್ ವರದಿಯನ್ನ ಕಡ್ಡಾಯವಾಗಿ ಜಾರಿ ಮಾಡಬೇಕು ಅನ್ನುವಂತ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಬ್ಯಾಂಕಿನವರ ಕಿರುಕುಳ ಮತ್ತು ಫೈನಾನ್ಸ್ನವ್ರ ಕಿರುಕುಳ, ಯಾರಿಗೆ ಕೃಷಿ ಲೋನ್ ಮಾಡಿದವರಿಗೆ ಕೋಟಿಗೆ ಅಲ್ದಾಡಿಸ್ತಾ ಇದ್ದಾರೆ ರೈತರನ್ನ, ಮತ್ತು ಆ ಒಂದು ಮಹಿಳಾ ಸ್ವಸಹಾಯ ಸಂಘದವ್ರನ್ನು ಸಹ ಕೋಟಿಗೆ ಅಡ್ಡಾಡಿಸ್ತಾ ಇದ್ದಾರೆ. ಇದು ಕಡ್ಡಾಯವಾಗಿ ನಿಲ್ಲಬೇಕು. ರೈತ ಸಾಲ ಕಟ್ಟದೇ ಇರಲ್ಲ, ಕಟ್ತಾನೆ. ಆದ್ರೆ ಇವತ್ತು ಅವನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಹಾಗಾಗಿ ತಕ್ಷಣ ಆ ಕೋರ್ಟ್ ಕೇಸುಗಳನ್ನ ಯಾರ ಮೇಲೆ ಹಾಕಿದ್ದಾರೆ ಅದನ್ನ ತಕ್ಷಣ ವಾಪಸ್ ತಗೊಳ್ಬೇಕು ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಪವಾಸ ಸತ್ಯಾಗ್ರಹಕ್ಕೆ ರೈತ ಮಹಿಳೆಯರಿಗೆ